ನಮಸ್ಕಾರ. ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಒಂದ್ ಕಡೆ ಸರ್ಕಾರಕ್ಕೆ ಮೊದಲ ಆಘಾತ ಎದುರಾಗಿದೆ ನಾಗೇಂದ್ರ ಅರೆಸ್ಟ್ ಮೂಲಕ. ಸಿದ್ದರಾಮಯ್ಯ 2.0 ಮೊದಲ ಅತಿ ದೊಡ್ಡ ಬೆಳವಣಿಗೆ ಇದು. ಸರ್ಕಾರಕ್ಕೆ ಆಘಾತಕಾರಿಯಾಗಿ ಪರಿಣಮಿಸಿರೋದು. ಹಗರಣವೊಂದರಲ್ಲಿ ಮಿನಿಸ್ಟರ್ ಆಗಿದ್ದವರು ರಾಜೀನಾಮೆ ಕೊಟ್ಟು ಈಗ ಅರೆಸ್ಟ್ ಆಗಿರೋದು. ಇಡಿ ಹಲವರನ್ನ ಲಾಕ್ ಮಾಡ್ತಿದೆ. ಇನ್ನೂ ಒಬ್ರು ಶಾಸಕರು ಕೆಲವರಿಗೆ ಕುತ್ತಿಗೆಗೆ ಬರುವಂತಹ ಸುಳಿವು ಸಿಗ್ತಿದೆ. ಯಾವುದೇ ಕ್ಷಣದಲ್ಲಿ ಬೆಳವಣಿಗೆ ಆಗಬಹುದು. ಮತ್ತೊಂದು ಕಡೆಗೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಶಾಸಕರೇ ಅರಗಿಸಿಕೊಳ್ಳಲಾರದಂತ ಆಘಾತ ಕೊಡ್ತಿದ್ದಾರೆ. ಈಗ ಅದ್ರ ಬಗ್ಗೆ ಮಾಹಿತಿ ನನ್ನ ಮುಂದೆ ಇಡ್ತಾ ಇದೀವಿ. ಕೊನೆಗೂ ಸರ್ಕಾರದ ಬಿಗ್ ಸೀಕ್ರೆಟ್ ಅನ್ನ ಕೈ ಶಾಸಕರೇ ಬ್ಲಾಸ್ಟ್ ಮಾಡಿದ್ರಲ್ಲ. ಒಂದ್ ಕಡೆ ನಾಗೇಂದ್ರ ಅರೆಸ್ಟ್, ಮತ್ತೊಂದ್ ಕಡೆ ಶಾಸಕ ದದ್ದಲ್ ಕೂಡ ಯಾವುದೇ ಹೊತ್ತಲ್ಲಿ ಲಾಕ್ ಆಗಬಹುದು, ಕುತ್ತಿಗೆಗೆ ಬರ್ತಾ ಇದೆ. ಮೂಡಾ ಹಗರಣ, ಈ ಕಡೆ ವಾಲ್ಮೀಕಿ ನಿಗಮದ ಕೇಸ್, ಹಲವರಿಗೆ ಈಗ ಟೆನ್ಷನ್, ಎದೆ ಢವ ಢವ ಜಾಸ್ತಿ ಮಾಡಿರೋದು. ಇದೆಲ್ಲದರ ನಡುವೆ ಶಾಸಕರೇ ಸಿಡಿಸಿರುವಂತಹ ಹೊರಗಿಟ್ಟಿರುವಂತಹ ವಿಚಾರ ಏನು? ಕೈ ಸರ್ಕಾರದ ವಿರುದ್ಧ ಈಗ ಶಾಸಕರು ದಿಢೀರ್ ಅಂತ ಈ ರೀತಿ ಆಕ್ರೋಶ ಹೊರ ಹಾಕೋದಕ್ಕೆ ಕಾರಣ ಏನು? ಮತ್ತು ಸಿದ್ದರಾಮಯ್ಯ ಪರಮಾಪ್ತ ಆರ್ಥಿಕ ಸಲಹೆಗಾರರಾಗಿರುವಂತಹ ಬಸವರಾಜ ರಾಯರೆಡ್ಡಿ ಅವರೇ ಇದನ್ನ ಓಪನ್ ಆಗಿ ಹೊರಗಡೆ ಇಡ್ತಾರೆ ಅಂದ್ರೆ ಅಚ್ಚರಿಗೆ ಕಾರಣ ಆಗಿದೆ. ಸಿದ್ದರಾಮಯ್ಯನವರು ಯಾರೇನೇ ಟೀಕೆ ಮಾಡಿದ್ರು, ಮಾಧ್ಯಮಗಳು ಪದೇ ಪದೇ ಸುದ್ದಿ ಮಾಡ್ತಾ ಇದ್ರು ಕೂಡ ಅದನ್ನ ಅಲ್ಲಗಳಿತಿದ್ದಾರೆ. ಗ್ಯಾರಂಟಿಯನ್ನ ನಾವು ನಿಭಾಯಿಸ್ತಾ ಇದ್ದೀವಿ, ಅನುದಾನ, ಅಭಿವೃದ್ಧಿ ಎಲ್ಲವೂ ಆಗುತ್ತೆ, ಬಜೆಟ್ ಮೂಲಕ ನಾವು ಸರಿದೂಗಿಸ್ತೀವಿ, ಬೇರೆ ಬೇರೆ ಆದಾಯದ ಮೂಲಗಳನ್ನ ಕಂಡುಕೊಂಡಿದ್ದೀವಿ. ಈಗ ಬೋಸ್ಟನ್ ಕನ್ಸಲ್ಟಿಂಗ್ ಅವ್ರು ಕೊಟ್ಟಿರೋ ಐಡಿಯಾಸು ಕೆಲವ್ರಿಗೆ BPL ಕಾರ್ಡ್ ಅನರ್ಹರಿಗೆಲ್ಲ ಕಟ್ಟಾಗ್ತಿದೆ. ಈಗ ಈ ತರ ದರ ಏರಿಕೆಯಿಂದ ಹಿಡಿದು ಗ್ಯಾರಂಟಿಯಲ್ಲಿ ಒಂಚೂರು ಫಿಲ್ಟರ್ ಮಾಡುವಂಥ ಐಡಿಯಾಸ್ ಎಲ್ಲ ಕಾಣ್ತಿದೆಯಲ್ಲ, ಎಲ್ಲ ಮಾಡ್ತೀವಿ ನಾವು, ಈ ರೀತಿ ದಾರಿಗಳಿವೆ ಅಂತ ಹೇಳ್ತಿರೋ ಹೊತ್ತಲ್ಲಿ ಬಸವರಾಜ ರಾಯರೆಡ್ಡಿ ಆರ್ಥಿಕ ಸಲಹೆಗಾರರು ಈಗ ಶಾಕ್ ಕೊಡ್ತಿದ್ದಾರೆ ಮುಖ್ಯಮಂತ್ರಿಗಳಿಗೆ. ನನಗೆ ಗೊತ್ತು ಎಷ್ಟು ದೊಡ್ಡ ಟೆನ್ಷನ್ ಇದೆ ಅಂತ. ಇಡೀ ದಿನ ಅವ್ರ ಜೊತೆಗೆ ಇರುವಂತಹ ನನಗೆ ಗೊತ್ತು ಸರ್ಕಾರಕ್ಕೆ ಗ್ಯಾರಂಟಿ ಎಷ್ಟು ಒತ್ತಡ ಆಗಿದೆ. ಅನುದಾನ ಕೇಳ್ತಿದ್ದಾರೆ ಶಾಸಕರು, ಯಾಕೆ ಅರ್ಥ ಆಗ್ತಿಲ್ಲ ಇವ್ರಿಗೆ ಅನ್ನೋ ಪ್ರಶ್ನೆ ಮಾಡಿದ್ದಾರೆ. ಜನ ಅರ್ಥ ಮಾಡ್ಕೊಳ್ಬೇಕು ಅಂತಾರೆ ಬಸವರಾಜ ರಾಯರೆಡ್ಡಿ ಅವರು. ಅಂದ್ರೆ ಜನಸಾಮಾನ್ಯ ಅರ್ಥ ಮಾಡ್ಕೊಳ್ಬೇಕಾ ಸರ್ಕಾರದ ಕಷ್ಟವನ್ನ? ಹೌದಪ್ಪ, ಸರ್ಕಾರ ಕಷ್ಟ ಇದೆ, ಹಾಗಾಗಿ ಅಭಿವೃದ್ಧಿ ಅನುದಾನ ಯೋಚನೆ ಮಾಡೋದು ಬೇಡ ಅಂತ ಅರ್ಥ ಮಾಡ್ಕೊಳ್ಬೇಕು. ಅವ್ರ ಮಾತಿನ ಅರ್ಥ ಏನು ಗೊತ್ತಿಲ್ಲ. ಬಹುಶಃ ಅವರು ಶಾಸಕರ ಬಗ್ಗೆ ಹೇಳ್ತಿದ್ದಾರೆ ಅನ್ಸುತ್ತೆ. ಶಾಸಕರು ಈ ಹೊತ್ತಲ್ಲಿ ಅನುದಾನಕ್ಕೆ ಒತ್ತಡ ಹೇರ್ತಿರೋದು ಸರಿಯಲ್ಲ, ಅಭಿವೃದ್ಧಿಗೆ ಗ್ಯಾರಂಟಿ ಹೊರೆಯಾಗಿದೆ ಅನ್ನೋದನ್ನ ಓಪನ್ ಆಗಿ ಒಬ್ರು ಶಾಸಕರಷ್ಟೇ ಅಲ್ಲ, ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರೇ ಇವತ್ತು ಹೊರಗಿಟ್ಟಿರೋದು. ಬಹಿರಂಗವಾಗಿ ಅವರು ಭಾಷಣದಲ್ಲಿ ಹೇಳ್ತಾರೆ. ನನಗೆ ಇವತ್ತು ತಮ್ಮ ಆರ್ಥಿಕ ಸಲಹೆಗಾರನಿದ್ರೆ ಅವ್ರಿಗೆ ದಿನನಿತ್ಯ ನಾನು ಇರೋದ್ರಿಂದ ಇವತ್ತು ಹಣ ಬರ್ತದೆ, ಬರ್ತದಿಲ್ಲ, ಇದು ಇಂಪಾಸಿಬಲ್. ಇದು ಒಂದೇ ಕೆಲಸ ಆಗಿರೋದು ಇಡೀ ರಾಜ್ಯದಲ್ಲಿ. ಯಾಕಂದ್ರೆ ನಿಮ್ಗೆ ಗ್ಯಾರಂಟಿನೇ ನಿಮ್ಮನ್ನು ಮುಗಿಸ್ಬಿಟ್ಟದೆ. 60,000-65,000 ಕೋಟಿ ಖರ್ಚು ಮಾಡ್ಬೇಕು ನಾವು. ಎಷ್ಟು ತ್ರಾಸ ಇದೆ ಅನ್ನೋದು ನನಗೆ ಗೊತ್ತಿದೆ. ಇಂಟರ್ನಲ್ ಫೈನಾನ್ಸ್ ಬಿಡಿ, ಅದ್ರ ಚರ್ಚೆ ಆಮೇಲೆ ಮಾಡೋಣ. ನೋಡಿ, ಮತ್ತೆ ಅವರು ಬಳಸಿರೋ ಭಾಷೆ ನೋಡಿ, ಗ್ಯಾರಂಟಿನೇ ಎಲ್ಲರನ್ನ ಮುಗಿಸ್ಬಿಟ್ಟಿದೆ. ಅದೊಂದೇ ಸಾಕಲ್ಲ, ಸುಲಭದ ಕೆಲಸ ಅಲ್ಲ ಇಷ್ಟು ಹೊಂದಿಸೋದು, ಇನ್ನೆಲ್ಲಿಂದ ಅಭಿವೃದ್ಧಿ ಅಂತಾರೆ. ಅವ್ರು ಹೇಳೋಕೆ ಹೊರಟಿದ್ದು ತನ್ನ ಕ್ಷೇತ್ರದಲ್ಲಿ ಮಾತ್ರ ಅನುದಾನ ತಂದಿದ್ದೀನಿ ನಾನು ಪಟ್ಟು ಹಿಡಿದು. ಮುಖ್ಯಮಂತ್ರಿಗಳ ಆಪ್ತ ಮತ್ತು ಆರ್ಥಿಕ ಸಲಹೆಗಾರರು ಮತ್ತು ತನಗೆ ಬದ್ಧತೆ ಇದೆ, ಹಾಗಾಗಿ ಹೆಂಗೋ ಈ ಸಂಕಷ್ಟದ ನಡುವೆಯೂ ನಾನು ತಂದಿದ್ದೀನಿ, ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲ ಇದು ಅಂತಾರೆ. ಅಂದರೆ ಇಡೀ ರಾಜ್ಯದಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ದೊಡ್ಡವರ ಪ್ರಭಾವಿಗಳ ಕೆಲವು ಕ್ಷೇತ್ರಗಳಲ್ಲಾಗಿದೆ ಅಂತ ಆಯ್ತಲ್ವಾ. ಅವ್ರು ಹೇಳ್ತಿರೋ ತಂದು ಒಂದೇ ಕ್ಷೇತ್ರದಲ್ಲಿ ಅಂತ. ಗ್ಯಾರಂಟಿನೇ ಎಲ್ಲವನ್ನ ಮುಗಿಸಿಬಿಟ್ಟಿದೆ ಅಂದರೆ ಇದು ಸರ್ಕಾರಕ್ಕೆ ಸಂಬಂಧಪಟ್ಟ ನಿಜಕ್ಕೂ ಜನರಿಗೆ ಆಘಾತಕಾರಿಯಾಗಿರೋ ಸುದ್ದಿ. ಈಗ DK ಶಿವಕುಮಾರ್ ಅವ್ರ ಪಾಪ ಅದನ್ನು ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಛೇಚೆ ಅಂಥದ್ದೇನೂ ಇಲ್ಲ, ಅದೆಲ್ಲ ಸುಳ್ಳು, ತುಂಬ ಚೆನ್ನಾಗಿ ನಡೀತಿದೆ ಅಂತ ಸಮಜಾಯಿಷಿ ಕೊಟ್ಟದ್ದಾಯ್ತು. ಮುಖ್ಯಮಂತ್ರಿಗಳು ಅದೇ ಹೇಳಿಕೆಯನ್ನು ಕೊಡಬಹುದು. ಆದರೆ ಸರ್ಕಾರ ಸಂಕಷ್ಟದಲ್ಲಿದೆ ಅನ್ನೋದನ್ನ ಈಗ ಕೈ ಶಾಸಕರೇ ಹೊರಗಿಟ್ಟಿರೋದು. ಹಿಂದೇನೂ ಹೇಳಿದ್ರು ಬಸವರಾಜ ರಾಯರೆಡ್ಡಿ ಅವರು, ಒಂದಿಷ್ಟು ಬದಲಾವಣೆಗಳನ್ನು ಮಾಡ್ಕೊಳ್ಳದೆ ಹೋದ್ರೆ ಕಷ್ಟ, ಇದನ್ನು ಮುಂದುವರಿಸೋದು, ಯಥಾವತ್ತು 5 ಗ್ಯಾರಂಟಿಗಳನ್ನ ಕೊಟ್ಟುಕೊಂಡು ಹೋಗೋದು ಕಷ್ಟ ಅಂತ ಹೇಳಿದ್ರ ವಿರುದ್ಧ ನಿರ್ಮಲಾ ಸೀತಾರಾಮನ್ನಿಂದ ಕೇಂದ್ರ ಸಚಿವರೆಲ್ಲ ವಾಗ್ದಾಳಿ ನಡೆಸಿದ್ರು. ನೋಡಿ, ಗ್ಯಾರಂಟಿ ಅಸಲಿಯತ್ ಹೊರಗಡೆ ಬಂತು ಅಂತ. ಈಗ ಅದೇ ಬಸವರಾಜ ರಾಯರೆಡ್ಡಿ ಅವರು ಹೊರೆಯಾಗಿದೆ, ಅನುದಾನ ಆಗಲ್ಲ, ಕಷ್ಟ, ಅರ್ಥ ಮಾಡ್ಕೊಳ್ಬೇಕು ಅಂತಿದ್ದಾರೆ. ನೋಡಿ, ಶಾಸಕರು ಕೇಳ್ತಿರೋದೇನು ಹಾಗಾದ್ರೆ? ವಿಶೇಷ ಅನುದಾನ ಬಿಟ್ಟಾಕಿ ಕ್ಷೇತ್ರವಾರು
ನಮಗೆ ಬರ್ಬೇಕಾಗಿರುವಂತಹ ಕ್ಷೇತ್ರಾಭಿವೃದ್ಧಿ 2 ಕೋಟಿ ಅಂತ ಇಟ್ಟಿರ್ತಾರಲ್ಲ, ತ್ರೈಮಾಸಿಕಕ್ಕೆ ಇಷ್ಟು ಅಂತ ರಿಲೀಸ್ ಮಾಡ್ತಾರೆ, ಇಲ್ಲ 6 ಮಂತ್ಸಿಗೆ ಒಂದ್ಸಲ 1 ಕೋಟಿ 1.5 ಕೋಟಿ ಆ ಥರ ರಿಲೀಸ್ ಮಾಡುವಂಥ ಪದ್ಧತಿ ಇದೆ. ಅದು ಕೂಡ ಸರಿಯಾಗಿ ಮಾಡೋದಕ್ಕಾಗ್ತಿಲ್ಲ. ಎಲೆಕ್ಷನ್ ಆಯಿತು, ನೀತಿ ಸಂಹಿತೆ ಅಂತ ಹೋಲ್ಡ್ ಆಯಿತು. ಅದಕ್ಕಿಂತ ಮುಂಚೆ ಸರ್ಕಾರ ಬಂದು ಬಜೆಟ್ ಆಗಿ ಸಂಪೂರ್ಣವಾಗಿ ಕಳೆದ ವರ್ಷದ್ದು ಅಂದರೆ 23ರದ್ದು ಅನುಕೂಲಕ್ಕೆ ಬರೋ ಥರ ಆಗಲೇ ಇಲ್ಲ ಅನುದಾನ. ಈಗ ರಿಲೀಸ್ ಮಾಡ್ತಾ ಇಲ್ಲ, ಅನುದಾನವೇ ಸಿಗ್ತಾ ಇಲ್ಲ ಅನ್ನುವಂಥ ಅಳಲು. ವಿಶೇಷವಾಗಿ 25 ಕೋಟಿ ಪ್ಯಾಕೇಜು ಅಂತ ಈಗ ಮಂತ್ರಿ ಸ್ಥಾನ ಸಿಗದವ್ರಿಗೆ, ಸಂಪುಟ ದರ್ಜೆ ಸಿಗದವ್ರಿಗೂ ಘೋಷಣೆ ಮಾಡಿದ್ರಲ್ಲ ಎಲೆಕ್ಷನ್ ಟೈಮಲ್ಲಿ, ಅದು ಕೂಡ ಎಲ್ರಿಗೂ ಕೈಗೆ ಸಿಕ್ಕಿಲ್ಲ. ಕೆಲವರು ಪ್ರಭಾವಿಗಳು ಮಾತ್ರ ಅದನ್ನು ಬಳಸ್ಕೊಂಡಿದ್ದಾರೆ ಕ್ಷೇತ್ರದ ಅಭಿವೃದ್ಧಿಗೆ, ಬಿಟ್ಟರೆ ಎಲ್ಲರಿಗೂ ಅದು ಸಿಕ್ಕೇ ಇಲ್ಲ ಅನ್ನುವಂಥ ಬೇಜಾರು. ಅದು ಬಿಟ್ಟು ಹಾಕಿ ಕ್ಷೇತ್ರದ ಅಭಿವೃದ್ಧಿ 2 ಕೋಟಿ ಅದು ಕೂಡ ಪಡ್ಕೊಳ್ಳೋಕ್ಕಾಗ್ತಿಲ್ಲ. ಮೊನ್ನೆಷ್ಟೇ ಒಬ್ರು ಶಾಸಕರು ಸಿಡ್ದಿದ್ರಲ್ಲ, ರಾಜೀನಾಮೆ ಕೊಡೋದಕ್ಕೂ ರೆಡಿ, ಈ ಥರ ಮಾಡ್ಕೊಂಡು ಜನರ ಮುಂದೆ ಮುಖ ತೋರ್ಸಕ್ಕೆ ಹೋಗೋಕ್ಕಾಗಲ್ಲ ಅಂತ ಕೈ ಶಾಸಕರು. ಈಗ ಎಲ್ಲ ಶಾಸಕರು ಕೂಡ ಕಲಾಪ ಸ್ಟಾರ್ಟ್ ಆಗುತ್ತಲ್ಲ ಆ ಟೈಮಲ್ಲಿ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹೇರೋದಕ್ಕೆ ಒಂದ್ ಕಡೆ ಬಿಜೆಪಿಯವರು ರೆಡಿ ಆಗಿದ್ದಾರೆ, ಕಲಾಪದಲ್ಲಿ ಅನುದಾನ ಅಭಿವೃದ್ಧಿ ವಿಚಾರದಲ್ಲಿ ವಾಗ್ದಾಳಿ ನಡೆಸೋದಿಕ್ಕೆ, ಸರ್ಕಾರದ ವಿರುದ್ಧ ಮುಗಿಬೀಳೋದಿಕ್ಕೆ ಹಗರಣ ಮತ್ತು ಗ್ಯಾರಂಟಿ ವಿಚಾರದಲ್ಲಿ. ಮತ್ತೊಂದು ಕಡೆ ಕೈ ಶಾಸಕರೇ ಈಗ ಸಿದ್ಧತೆ ಮಾಡ್ಕೊಂಡಿದ್ದಾರೆ, ಮುಖ್ಯಮಂತ್ರಿಗಳನ್ನ ಹೇಗಾದ್ರೂ ಮಾಡಿ ಅನುದಾನ ಕೊಡೋ ತರ ಮಾಡಬೇಕು, ಅಭಿವೃದ್ಧಿಯ ಕಡೆಗೆ ಸರ್ಕಾರದ ಗಮನ ಸೆಳಿಬೇಕು ಅಂತ. ಸೊ ಪರಿಸ್ಥಿತಿ ಹೇಗಿದೆ ಅಂದ್ರೆ, ವಿರೋಧ ಪಕ್ಷಗಳು ಟೀಕೆ ಮಾಡೋದು ಬಿಟ್ಟಾಕಿ, ಜನ ಕೇಳೋದು ಬಿಟ್ಟಾಕಿ, ಕೈ ಶಾಸಕರು, ಆಡಳಿತ ಪಕ್ಷದ ಶಾಸಕರು, ಪ್ರಭಾವಿಗಳು, ಮುಖ್ಯಮಂತ್ರಿಗಳ ಪರಮಾಪ್ತರು, ಆರ್ಥಿಕ ಸಲಹೆಗಾರರೇ ಈಗ ತುಂಬಾ ಕಷ್ಟ ಆಗ್ತಿದೆ ಅನ್ನೋದನ್ನ, ಸತ್ಯವನ್ನ ಒಪ್ಪಿಕೊಂಡಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಬೇಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.